ಇನ್ನು ಒಂದೆಡೆ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ದಂಗಲ್ ನಡೀತಾ ಇದ್ರೆ ಈ ಮಧ್ಯೆ ಮಂತ್ರಿಗಿರಿಗಾಗಿ ಶಾಸಕ ಆಸಿಫ್ ಸೇಠ್ ಅವರು ಬೇಡಿಕೆ ಇಟ್ಟಿದ್ದಾರೆ. ಸಂಪುಟ ವಿಸ್ತರಣೆಯ ಅಥವಾ ಪುನರ್ರಚನೆ ಆಗಿದ್ದೇ ಆದರೆ ನನಗೂ ಕೂಡ ಮಂತ್ರಿಗಿರಿ ಕೊಡಿ ಅಂತ ಬೆಳಗಾವಿ ಉತ್ತರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಆಸಿಫ್ ಸೇಠ್ ಬೇಡಿಕೆ ಇಟ್ಟಿದ್ದಾರೆ. ಉತ್ತರ ಕರ್ನಾಟಕದ ಮುಸ್ಲಿಂ ಸಮುದಾಯಕ್ಕೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಆಸಿಫ್ ಸೇಠ್ ಅವರ ಕುಟುಂಬ ಕಳೆದ 2 ದಶಕದಿಂದ ಸಕ್ರಿಯ ರಾಜಕಾರಣ ಮಾಡ್ತಾ ಇದೆ. ನಮ್ಮ ಕುಟುಂಬ 2 ದಶಕದಿಂದ ಸಕ್ರಿಯವಾಗಿ ರಾಜಕಾರಣದಲ್ಲಿದೆ. ಈ ಹಿಂದೆ ಫಿರೋಜ್ ಸೇಠ್ ಅವರು 2 ಬಾರಿ ಶಾಸಕರಾಗಿದ್ದರು, ಆದರೂ ಕೂಡ ಮಂತ್ರಿಗಿರಿ ಕೊಡಲಿಲ್ಲ. ಈಗ ನಾನು ಕೂಡ ಶಾಸಕನಾಗಿದ್ದೀನಿ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಜೊತೆಗೆ ನನಗೆ ಸಚಿವ ಸ್ಥಾನ ಕೂಡ ಕೊಡಬೇಕು. ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕ ಆಸಿಫ್ ಸೇಠ್ ಅವರು ತಮ್ಮ ಹೈಕಮಾಂಡ್ ನಾಯಕರಿಗೆ ಬೇಡಿಕೆ ಇಟ್ಟಿದ್ದಾರೆ. ಇತ್ತೀಚೆಗೆ ಆಸಿಫ್ ಸೇಠ್ ಬ್ರದರ್ಸ್ ಮನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಡಿನ್ನರ್ ಮೀಟಿಂಗ್ ನಡೆಸಿದರು. ಸಿಎಂಗೆ ನಿಮ್ಮೊಂದಿಗೆ ನಾವಿದ್ದೀವಿ, ಯಾವುದೇ ಕಾರಣಕ್ಕೂ ವೃದ್ಧಿಗೆಡಬೇಡಿ ಅಂತ ಅಹಿಂದ ನಾಯಕರು ಕೂಡ ಹೇಳಿದರು. ಈ ನಡುವೆ ಆಸಿಫ್ ಸೇಠ್ ಅವರು ಸಚಿವ ಸ್ಥಾನ ನಮಗೂ ಕೂಡ ಕೊಡಬೇಕು, ಉತ್ತರ ಕರ್ನಾಟಕದ ಅಭಿವೃದ್ಧಿ ಮಾಡಿ ನಮ್ಮನ್ನು ಪರಿಗಣಿಸಿ ಸಚಿವ ಸ್ಥಾನದ ಅವಕಾಶ ಮಾಡಿಕೊಡಿ ಅಂತ ಆಸಿಫ್ ಸೇಠ್ ತಮ್ಮ ಮನದಿಂಗಿತ ಬಿಚ್ಚಿಟ್ಟಿದ್ದಾರೆ. ಉತ್ತರ ಕರ್ನಾಟಕಕ್ಕೆ ಒಂದು ಅಲ್ಪಸಂಖ್ಯಾಗೆ ಸಚಿವ ಸ್ಥಾನ ಸಿಗಲಿಲ್ಲ. ನಮ್ದು ಅಣ್ಣವರು 2 ಸರ್ತಿ ಇದ್ರು ಶಾಸಕರು, ಈಗ ನಾ ಇದ್ದೇನೆ. ನಂದು ಬೇಡಿಕೆ ಇದೆ, ಯಾರಿಗೆ ಬೇಡಿಕೆ ಇರುವುದಿಲ್ಲ, ಎಲ್ಲರದ್ದು ಬೇಡಿಕೆ ಇರ್ತದೆ. ನಂದು ಬೇಡಿಕೆ ಇದೆ. ಮತ್ತು ಹೈಕಮಾಂಡ್ ಏನು ನಿರ್ಣಯ ತಗೊಂಡ್ರೆ ಅದಕ್ಕೂ ನಾವು ಒಪ್ಪಿದ್ದೀವಿ. ಲಾಸ್ಟ್ 30 ವರ್ಷದಿಂದ ಉತ್ತರ ಕರ್ನಾಟಕಕ್ಕೆ ಒಂದು ಅಲ್ಪಸಂಖ್ಯಾಗೆ ಸಚಿವ ಸ್ಥಾನ ಸಿಗಲಿಲ್ಲ. ನಮ್ದು ಅಣ್ಣವರು 2 ಸರ್ತಿ ಇದ್ರು ಶಾಸಕರು, ಈಗ ನಾ ಇದ್ದೇನೆ. ನಂದು ಬೇಡಿಕೆ ಇದೆ, ಯಾರಿಗೆ ಬೇಡಿಕೆ ಇರುವುದಿಲ್ಲ, ಎಲ್ಲರದ್ದು ಬೇಡಿಕೆ ಇರ್ತದೆ. ನಂದು ಬೇಡಿಕೆ ಇದೆ. ಮತ್ತು ಹೈಕಮಾಂಡ್ ಏನು ನಿರ್ಣಯ ತಗೊಂಡ್ರೆ ಅದಕ್ಕೂ ನಾವು ಒಪ್ಪಿದ್ದೀವಿ. ಲಾಸ್ಟ್ 30 ವರ್ಷದಿಂದ ಉತ್ತರ ಕರ್ನಾಟಕಕ್ಕೆ ಒಂದು ಅಲ್ಪಸಂಖ್ಯಾಗೆ ಸಚಿವ ಸ್ಥಾನ ಸಿಗಲಿಲ್ಲ.